ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಮೇರಿ. ಇವತ್ತಿನ ದಿನಾಲು ಹೊಸ್ತಿಲಿಗೆ ಹಾಗೆಯೇ ಹೊಸ್ತಿಲಿನ ಕೆಳಭಾಗದಲ್ಲಿ ಹಾಕೋ ಬಾರ್ಡರ್ ರಂಗೋಲಿನ ಯಾವ ಥರ ಬಿಡಿಸೋದು ಡಿಫ್ರೆಂಟಾಗಿ, ಈಸಿಯಾಗಿ, ತುಂಬ ಸಿಂಪಲ್ಲಾಗಿ ಯಾವ ರೀತಿ ಹಾಕೋಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ನ ಕೊಡಿ. ಯಾವಾಗಲೂ ಬಾಗಿಲನ್ನ ಕ್ಲೀನಾಗಿ ಒಳ್ಳೆ ಬಟ್ಟೆಯಲ್ಲಿ ಒರೆಸ್ಕೋಬೇಕು. ಆ ಒದ್ದೆ ಇರುವಾಗಲೇ ರಂಗೋಲಿನ ಹಾಕಿದ್ರೆ ರಂಗೋಲಿ ನೀರು ಒಣಗಿದ ಮೇಲೆ ಚೆನ್ನಾಗಿ ಕಾಣಿಸುತ್ತೆ. ನೀವು ನೀರು ಒರೆಸಿ ತುಂಬ ಹೊತ್ತು ಆದಮೇಲೆ ರಂಗೋಲಿ ಬಿಡಿಸಿದ್ರೆ ಗಾಳಿಗೆ ರಂಗೋಲಿ ಎಲ್ಲ ಹಾರ್ತಾ ಇರುತ್ತೆ. ರಂಗೋಲಿ ಬಿಡಿಸೋಕ್ಕೆ ಕೂಡ ತುಂಬ ಕಷ್ಟ ಆಗುತ್ತೆ. ನಾವು ಡೈಲಿ ರಂಗೋಲಿ ಹಾಕೋದ್ರಿಂದ ಮನೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಮನೆಯಲ್ಲಿ ಪಾಸಿಟಿವಿಟಿ ಎಂಟ್ರೆನ್ಸಲ್ಲೇ ಇರೋದ್ರಿಂದ ಯಾವುದು ಕೆಟ್ಟದ್ದು ಒಳಗಡೆ ಬರೋಕ್ಕೆ ಚಾನ್ಸಸ್ ಇರಲ್ಲ. ನಾವು ಈ ರೀತಿ ಸಿಂಪಲ್ಲಾಗಿ ತುಂಬ ಈಸಿಯಾಗಿ ರಂಗೋಲಿಗಳನ್ನ ಬಿಡಿಸಿ ಅಲಂಕಾರನ ಮಾಡ್ಬೋದು. ಹೊಸ್ತಿಲನ್ನು ಯಾವಾಗಲೂ ಅಷ್ಟೇ ಮನೆ ಒಳಗಡೆ ನಾವು ಫಸ್ಟು ಕ್ಲೀನ್ ಮಾಡೋದಕ್ಕಿಂತ ಆಚೆ ಫಸ್ಟು ಎಂಟ್ರೆನ್ಸ್ ಯಾವಾಗಲೂ ಕ್ಲೀನಾಗಿರಬೇಕು. ಇವತ್ತು ನಾನು ಬಿಡಿಸ್ತಾ ಇರೋ ಈ ಬಾರ್ಡರ್ ರಂಗೋಲಿಗಳೆಲ್ಲ ಸೆಂಟ್ರಲ್ ಆದರೂ ಬಿಡ್ಬೋದು, ಇಲ್ಲ ಲೆಫ್ಟ್ ಸೈಡು, ರೈಟ್ ಸೈಡು, ಅಂದರೆ ಬಲಭಾಗ, ಎಡಭಾಗ, ಈ ರೀತಿ ಸೈಡಲ್ಲಿ ಕೂಡ ಬಿಟ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ನಾರ್ಮಲ್ ಡೇಸಲ್ಲಿ ಹೊಸ್ತಿಲನ್ನು ಒರೆಸಿ ಸೈಡ್ ಬಾರ್ಡರ್ ಹಾಕಿ ರಂಗೋಲಿ ಬಿಡಿಸ್ಬಿಡ್ತೀನಿ. ಆದರೆ ಮಂಗಳವಾರ, ಶುಕ್ರವಾರ, ಒಂದೊಂದು ಸಾರಿ ಶನಿವಾರ, ಭಾನುವಾರ ಕೂಡ ಹೊಸ್ತಿಲನ್ನು ಕ್ಲೀನಾಗಿ ಒರೆಸಿ ಅರಿಶಿನ ಕುಂಕುಮನೆಲ್ಲ ಇಟ್ಟು ಹೂನೆಲ್ಲ ಸೈಡ್ಗಿಟ್ಟು ಆಮೇಲೆ ರಂಗೋಲಿ ಬಿಡಿಸಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಮನೆಗೆ ಅಂತ ಹೇಳ್ತಾರೆ. ಅದರಲ್ಲಿ ನಮ್ಮ ಕಡೆ ಬಂದು ಒಬ್ರೊಬ್ಬರು ಈ ರೀತಿ ಮಾಡ್ತಾರೆ, ಒಬ್ರೊಬ್ಬರು ಮಾಡೋದಿಲ್ಲ. ನಾನು ಹಳೆ ವಿಡಿಯೋದಲ್ಲಿ ಹೇಳ್ದಂಗೆ ನಾವು ಇದ್ದಿದ್ದು ಹಿಂದೂ ವಠಾರದಲ್ಲಿ ಇರೋದ್ರಿಂದ ಅವರೆಲ್ಲ ಮಾಡ್ತಾ ಇರೋದನ್ನ ನಾವು ನೋಡಿ ಕಲ್ತಿರೋದ್ರಿಂದ ಅದೇ ರೀತಿ ನಾನು ಮಾಡೋಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿ ಕಾಣಿಸುತ್ತಲ್ವ ಮನೆಗೆ ಬಾಗಿಲಿಗೆ ಈ ಥರ ಹಾಕೋದ್ರಿಂದ ಅಂತ. ಯಾಕಂದರೆ ನಮ್ಮ ಕ್ರಿಶ್ಚಿಯನ್ಸಲ್ಲಿ ಈ ಥರ ಯಾರೂ ಅಷ್ಟು ಹಾಕಿರೋದನ್ನ ನಾನು ನೋಡಿಲ್ಲ. ಬಾಗಿಲಿಗೆಲ್ಲ ಎಲ್ಲೋ ಒಬ್ರೊಬ್ಬರು ಈ ರೀತಿ ಮಾಡ್ತಾರೆ. ನನಗೆ ಈ ರೀತಿ ಪ್ರಾಕ್ಟೀಸ್ ಆಗಿರೋದ್ರಿಂದ ನಾನು ಮಾಡ್ತೀನಿ. ಈ ರಂಗೋಲಿನ ಬಾಗಿಲಿಗೆ ಹಾಕ್ಬಿಡ್ಬೋದು, ಆದರೆ ಈ ಮಕ್ಕಳಿರೋ ಮನೆಯಲ್ಲಿ ಹಾಕಿದ್ರೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಚಿಕ್ಕ ಮಕ್ಕಳು ಇರೋದ್ರಿಂದ ಏನಾಗುತ್ತೆ, ಬಾಯಲ್ಲಿ ಹಾಕೊಳ್ಳೋಕ್ಕೆ ಚಾನ್ಸಸ್ ಇರುತ್ತೆ. ಈಗ ಸ್ವಲ್ಪ ಆರ್ಯ ದೊಡ್ಡವನಾಗಿರೋದ್ರಿಂದ ರಂಗೋಲೆಲ್ಲ ಮುಟ್ಬೇಡ ಅಂದರೆ ಕೇಳ್ತಾನೆ. ಮೊದಲೆಲ್ಲ ಏನು ಮಾಡ್ತಾಯಿದ್ದ, ಹೋಗಿ ಹಾಕಿ ಸ್ವಲ್ಪ ಹೊತ್ತಿಗೆ ಹೋಗಿ ಕಾಲಲ್ಲಿ ಫುಲ್ಲು ಉಜ್ಬಿಡೋನು. ಇಲ್ಲಾಂದರೆ ಫುಲ್ಲು ಕೆಳಗಡೆ ಎಲ್ಲ ಮಾಡಿ ಅಗಲ ಮಾಡಿ ಹಾಕಿ 2 ಸೆಕೆಂಡ್ ಆಗಿರಲ್ಲ ಫುಲ್ಲು ಪರಕೆ ಎತ್ಕೊಂಡು ಎಲ್ಲನೂ ಗುಡಿಸ್ಬಿಟ್ಟು ಗಲೀಜು ಮಾಡಿಬಿಡ್ತಾಯಿದ್ದ. ಈಗ ಸ್ವಲ್ಪ ದೊಡ್ಡವನಾಗಿರೋದ್ರಿಂದ ಕಲ್ತಿದ್ದಾನೆ. ಮುಟ್ಟಕ್ಕೆ ಹೋಗಬೇಡ ಅಂತ ಹೇಳಿದ್ರೆ ಮುಟ್ಟಲ್ಲ ಅವನು.
ಮೊದಲು ಮಕ್ಕಳು ಇಲ್ಲದೆ ಇರೋ ಟೈಮಲ್ಲಿ ರಂಗೋಲಿ ಹಾಕ್ತಾಯಿದ್ದೆ ನಾನು. ಆಗ ನನ್ನ ತಂಗಿ ಮಗಳು ಚಿಕ್ಕವಳಾಗಿದ್ಲು. ಇದೇ ರೀತಿ ಮಾಡ್ತಾಯಿದ್ಲು. ರಂಗೋಲಿ ಹಾಕಿ ಸ್ವಲ್ಪ ಹೊತ್ತಿಗೆ ಬಂದು ಫುಲ್ಲು ಕಾಲಲ್ಲಿ ಉಜ್ಜಿಬಿಟ್ಟು ಹೊಟ್ಟೋಗ್ಬಿಡೋಳು. ಆಗ ನನಗೆ ಅಷ್ಟು ನಮ್ಮ ಅಕ್ಕನ ಮಕ್ಕಳೆಲ್ಲ ಎತ್ತಿ ನನಗೆ ಪ್ರಾಕ್ಟೀಸ್ ಇದೆ. ಆದರೆ ರಂಗೋಲಿ ಅಷ್ಟು ಚೆನ್ನಾಗಿ ಬಿಡಿಸಿ ಸ್ವಲ್ಪ ಹೊತ್ತಿಗೆ ಒಳಗಡೆ ಹೋಗಿ ರಂಗೋಲಿ ಇಟ್ಬಿಟ್ಟು ಬರೋಷ್ಟರಲ್ಲಿ ಕಾಲಲ್ಲೆಲ್ಲ ಉಜ್ಜಿಬಿಟ್ಟು ಹೊಟ್ಟೋಗ್ಬಿಡೋಳು. ಆಗ ನನ್ನ ತಂಗಿಗೆ ಬಂದು ಹೇಳುವೆ, ನೋಡಿ ಈ ಥರ ಉಜ್ಜಿಬಿಟ್ಟವಳೆ ನೋಡು ಅಂತ ಹೇಳುವೆ. ಆಗ ನಮ್ಮ ತಂಗಿ ಬಂದು ಅವಳನ್ನ ಹಿಡ್ಕೊಂಡು ಫಸ್ಟು ಒಂದು ಸರಿ ಹೇಳಿದ್ಲು, ಮಾಡಬೇಡ ಆ ಥರ, ಯಾಕೆ ಅವರು ಅಷ್ಟು ಚೆನ್ನಾಗಿ ಹಾಕಿರೋರನ್ನ ಯಾಕೆ ಈ ಥರ ಮಾಡ್ತೀಯಾ ಅಂತ. ಯಾಕಂದರೆ ಫಸ್ಟು ಅವಳು ನಾನು ಪಕ್ಕದಲ್ಲೇ ಇದ್ದೋ ಮನೆ. ಆಗ ಆ ರೀತಿ ತೀಟೆ ಮಾಡ್ತಾಯಿದ್ಲು ಅವಳ ಮಗಳು. ಆಗ ನನ್ನ ಕೋಪ ಬರ್ತಿತ್ತು, ನೋಡು ಈ ಥರ ಮಾಡ್ಬಿಟ್ಟು ಹೋಗ್ಬಿಟ್ಟವಳೆ, ಅಳಿಸ್ಬಿಟ್ಟವಳೆ ಅಂತ. ಆಗ ಅವಳು ಹಿಡ್ಕೊಂಡು ಹೊಡಿತಾ ಇದ್ಲು, ಯಾಕೆ ಅಳಿಸ್ದೆ ಅಂತ. ಆಗ ನಾನು ಹೇಳೋಕ್ಕೂ ಆಗಲ್ಲ, ಹೊಡಿತಾರಲ್ಲ ಅಂದ್ಬಿಟ್ಟು ಸುಮ್ಮನಾಗ್ಬಿಡ್ತಾಯಿದ್ದೆ. ಒಂದೆರಡು ಸರಿ ಹೇಳಿದೆ, ಇದೇ ರೀತಿ ಮಾಡ್ತಾಯಿದ್ಲು ಅಂದ್ಬಿಟ್ಟು ಚಾಕ್ ಪೀಸಲ್ಲಿ ಹಾಕೋಕ್ಕೆ ಶುರು ಮಾಡ್ತಾಯಿದ್ದೆ. ಚಾಕ್ ಪೀಸಲ್ಲಿ ಹಾಕಿದಾಗ ಯಾರೋ ಒಬ್ಬರು ಬಂದು ಹೇಳಿದ್ರು, ಅದರಲ್ಲಿ ಹಾಕ್ಬಾರ್ದು, ಯಾಕಂದರೆ ಅದು ಏನು ಅಳಿಸೋಗಲ್ವಲ್ಲ ಅಂತ ಅದರಲ್ಲಿ ಹಾಕ್ತಾಯಿದ್ದೆ. ಆಮೇಲೆ ಹೇಳಿದ್ರು, ಸಾಲಗಳು ತುಂಬ ಆಗುತ್ತೆ, ಚಾಕ್ ಪೀಸಲ್ಲಿ ಹಾಕಿದ್ರೆ ಅದರಲ್ಲಿ ಹಾಕ್ಬಾರ್ದು, ರಂಗೋಲಿನೇ ಬಿಡಿಸ್ಬೇಕು ಮನೆಗೆ ಅಂತ ಹೇಳ್ತಾಯಿದ್ರು. ಆಮೇಲೆ ಒಂದಿನ ಹೂ ಮಾರೋರು ಬಂದಿದ್ದರು. ಅವರು ಹೇಳಿದ್ರು, ಈ ರೀತಿ ರಂಗೋಲಿನ ಅಳಿಸೋದು ಮಕ್ಕಳು ಒಳ್ಳೆಯದೇನೆ, ಮನೇಲಿರೋ ಯಜಮಾನರು ಹಾಗೇ ಮಕ್ಕಳು ರಂಗೋಲಿ ಬಿಡಿಸಿ ಅಳಿಸಿದ್ರೇ ಮನೆಗೆ ಏಳಿಗೆ, ಅದನ್ಯಾಕೆ ಅಳಿಸ್ಬಾರ್ದು ಅಂತ ಹೇಳ್ತಾ ಇರ್ತೀಯಾ ಅಂತ ಹೇಳಿದ್ರು. ಹೌದಾ, ನಮಗೆ ಗೊತ್ತಿಲ್ವಲ್ಲ, ಚೆನ್ನಾಗಿ ಬಿಡಿಸಿರೋ ಡಿಸೈನ್ನ ಈ ಥರ ಮಕ್ಕಳು ಅಳಿಸ್ಬಿಡ್ತಾರಲ್ಲ, ಅದಕ್ಕೆ ಕೋಪ ಬರ್ತಿತ್ತು ಅಂತ ಹೇಳಿದೆ. ಇಲ್ಲ, ಅಳಿಸಿದ್ರೇ ಒಳ್ಳೆಯದು ಅನ್ನೋರು. ಆಗ ಸರಿ ಅಂತ ಸುಮ್ಮನಾಗ್ಬಿಟ್ಟೆ. ಅದಾದಮೇಲೆ ನಿಲ್ಲಿಸ್ಬಿಟ್ಟಿದ್ಲು ಅವಳು, ಸ್ವಲ್ಪ ದೊಡ್ಡವಳಾಗ್ಬಿಟ್ಲಲ್ವ, ನಿಲ್ಲಿಸ್ಬಿಟ್ಲು ಅಳಿಸೋದನ್ನ. ಆದರೆ ಈಗ ನನಗೆ ರಿಯಾ ಆದಮೇಲೆ ರಿಯಾನು ಕೂಡ ಒಂದೆರಡು ಸರಿ ಆ ಥರ ಮಾಡಿದಾಗ ನನಗೆ ಅಯ್ಯೋ ಮಕ್ಕಳೆಲ್ಲ ಈ ರೀತಿಯೇ ಅಲ್ವಾ ಪಾಪ, ನಾನು ಹೇಳ್ಬಿಟ್ಟು ನನ್ನ ತಂಗಿ ಮಗಳಿಗೆ 2-3 ಸರಿ ಓಡಿಸ್ಬಿಟ್ಟಿದ್ನಲ್ಲ ಅಂತ ತುಂಬ ಬೇಜಾರಾಗ್ತಿತ್ತು ಫ್ರೆಂಡ್ಸ್. ಆಮೇಲೆ ನಮ್ಮ ಮಕ್ಕಳೇ ಮಾಡಿದಾಗ ಈ ಥರ ಮಾಡಬಾರ್ದು ಅಂತ. ಆದರೂ ಕೂಡ ಮಕ್ಕಳಿಗೆ ನಾನು ಅವಾಗ ಹೇಳ್ತಾ ಇದ್ನಲ್ಲ, ಈಗ ನಮ್ಮ ಮಕ್ಕಳೇ ನನಗೆ ಮಾಡ್ತಾವ್ರಲ್ಲ ಅಂತ ಅನಿಸ್ತಿತ್ತು. ಅದೇ ಹೇಳ್ತಾರಲ್ವ, ಇನ್ನೊಬ್ಬರಿಗೆ ನಾವು ಹೇಳ್ತಾ ಇದ್ರೆ ಭಗವಂತ ನಮಗೇನೆ ಕೊಟ್ಬಿಡ್ತಾರಂತೆ, ನೋಡು ನಿನಗೇನೆ ಕೊಡ್ತೀನಿ, ಈಗ ನೀನೇ ಅನುಭವಿಸು ಅಂತ. ಆ ಥರ ನನಗೇ ಆ ಥರ ಆಗ್ಬಿಡ್ತು, ನನ್ನ ಮಕ್ಕಳೇ ಆ ಥರ ಅಳಿಸೋಂಗೆ ರಂಗೋಲಿನ ಆಗ್ಬಿಡ್ತು. ಆದರೆ ದೊಡ್ಡವರು ಆದಮೇಲೆ ಮಕ್ಕಳು ಈಗ ಅಳಿಸೋದಿಲ್ಲ, ನಾನು ಮಾಡಿಲ್ಲ ಅಂತ ಇರ್ತಾರೆ. ಒಂದೊಂದು ದಿನ ಯಾವಾಗಲಾದರೂ ಅಷ್ಟೇ ಸ್ವಲ್ಪ ಅಳಿಸ್ಬಿಟ್ರು ಕೂಡ ಯಾರು ಮಾಡಿದ್ದು ಅಂತ ಕೇಳ್ತೀನಾ, ಒಂದಿನ ಫುಲ್ಲು ಬಿಡದೆ ಆಗಲೇ ಹಾಕಿ 1-2 ನಿಮಿಷಕ್ಕೆ ಅಳಿಸ್ಬಿಟ್ರೇ ನನಗೆ ಸ್ವಲ್ಪ ಬೇಜಾರಾಗುತ್ತೆ. ಒಂದು ಅರ್ಧ ದಿನ ಆದಮೇಲೆ ಅಳಿಸಿದ್ರೆ ಏನು ಬೇಜಾರಿರಲ್ಲ. ಆಗಲೇ ಅಳಿಸ್ತಾರಲ್ಲ, ಆಗಲೇ ಕೋಪ ಬಂದು ಯಾರು ಮಾಡಿದ್ದು ಅಂತ ಕೇಳ್ತೀನಾ, ಆರಿನ ಮೇಲೆ ರಿಯಾ ಹೇಳೋದು, ರಿಯನ ಮೇಲೆ ಆರ್ಯ ಹೇಳೋದು, ಈ ಥರ ಹೇಳ್ತಾ ಇರ್ತಾರೆ. ಈಗ ಪಳಗ್ಬಿಟ್ಟಿದ್ದೀನಿ, ಸರಿ ಸರಿ ಬಿಟ್ಬಿಡು ಅಂದ್ಬಿಟ್ಟು ಮಾರನೇ ದಿನ ತಿರ್ಗಾ ಕ್ಲೀನಾಗಿ ಗುಡಿಸ್ಬಿಟ್ಟು ಈಗ ಹಾಕ್ತಾಯಿರ್ತೀನಿ ಫ್ರೆಂಡ್ಸ್. ಈಗ ಪ್ರಾಕ್ಟೀಸ್ ಆಗಿಬಿಟ್ಟಿರೋದ್ರಿಂದ ಅದ್ರದ್ದೇನೂ ತೊಂದರೆ ಇಲ್ಲ. ಇನ್ನೊಂದೇನೆಂದರೆ, ಈ ಹೊಸ್ತಿಲನ್ನು ಕ್ಲೀನಾಗಿ ಒರೆಸಿ ರಂಗೋಲಿ ಹಾಕಿರ್ತೀವಲ್ವ, ನಾವು ಹಾಕ್ಕೊಂಡಿರೋ ಬಟ್ಟೆ ನೈಟಿ, ಈ ಚೂಡಿದಾರ್ ಪ್ಯಾಂಟು ಆಚೆಗೆ ಹೋಗಿ ಬರ್ತಾ ಇರೋದ್ರಿಂದ ಡಸ್ಟ್ಬಿನ್ನು ಆಚೆ ಇಟ್ಟಿರ್ತೀನಿ. ಪಾತ್ರೆ ತೊಳಿಬೇಕಾದ್ರೆ ಎಲ್ಲ ಕಸ ತಗೊಂಡೋಗಿ ಆಚೆ ಹಾಕ್ತಾ ಇರ್ತೀನಲ್ವ, ಆಗ ನನ್ನದು ಡ್ರೆಸ್ಸೇ ಅದಕ್ಕೆ ತಾಗಿ ಫುಲ್ಲು ಕ್ಲೀನ್ ಇಲ್ಲದಂಗೆ ಆಗ್ಬಿಡುತ್ತೆ, ಆ ಕಡೆ ಈ ಕಡೆ ಆಗ್ಬಿಡುತ್ತೆ. ಆಗ ಏನು ಮಾಡೋಕ್ಕಾಗಲ್ಲ. ಆಮೇಲೆ ಸರಿ ಅದು ಡಿಸ್ಟರ್ಬೆನ್ಸ್ ಆಗಿರುತ್ತಲ್ಲ ಅಂದ್ಬಿಟ್ಟು ಏನು ಮಾಡ್ತೀನಿ, ದಿನ ಹಾಕಕ್ಕೆ ಹೋಗಲ್ಲ ಹೊಸ್ತಿಲ್ಗೆ.
ಕೆಳಗಡೆ ಹೊಸ್ತಿಲಿನ ಕೆಳಗಡೆ ಇದೆ ನೋಡಿ, ಅಲ್ಲಿ ಹಾಕ್ತೀನಿ. ಅದು ಬಿಟ್ಟರೆ ಸೆಂಟ್ರಲ್ ಒಂದು ರಂಗೋಲಿ ಹಾಕ್ತೀನಿ. ಯಾಕಂದರೆ ಇಲ್ಲಿ ಟೈಲ್ಸ್ ಇರೋದ್ರಿಂದ ಚಿಕ್ಕದು ಪ್ಲೇಸು ತುಂಬ, ಅದರಿಂದ ಏನು ಮಾಡ್ತೀನಿ, ಹೊಸ್ತಿಲಿಗೆ ದಿನ ಹಾಕಲ್ಲ, ಮಂಗಳವಾರ ಶುಕ್ರವಾರ ಹಾಕ್ತೀನಿ. ಇಲ್ಲಾಂದರೆ ಯಾವಾಗಲಾದರೂ ಶನಿವಾರ ಇಲ್ಲಾಂದರೆ ಭಾನುವಾರ ಹಾಕ್ಕೊತೀನಿ ಫ್ರೆಂಡ್ಸ್. ನಾನು ಬಾಗಿಲಿಗೆ ಈ ಥರ ಡಿಸೈನ್ ರಂಗೋಲಿಗಳನ್ನ ಹಾಕ್ತಾಯಿದ್ರೆ ಈ ಬಿಲ್ಡಿಂಗಲ್ಲಿರೋರು ಕೇಳ್ತಾ ಇರ್ತಾರೆ, ನಿಮ್ಮ ಮಕ್ಕಳು ಏನು ಮಾಡೋದಿಲ್ವಾ, ಈ ಥರ ರಂಗೋಲಿ ಬಿಡಿಸ್ತಿರಲ್ಲ, ಸಾಯಂಕಾಲದವರೆಗೂ ಹೇಗಿರುತ್ತೆ ಕ್ಲೀನಾಗಿ ಅಂತ ಕೇಳ್ತಾ ಇರ್ತಾರೆ. ನಾನು ಇಲ್ಲ, ಹೇಳಿಟ್ಬಿಟ್ರೆ ಏನು ಮಾಡಲ್ಲ ಅವರು, ಸುಮ್ಮನೆ ಫ್ರೀಯಾಗಿ ಬಿಟ್ಬಿಟ್ರೇ ಎಲ್ಲ ಅಳಿಸ್ಬಿಡ್ತಾರೆ, ನಮ್ಮ ಮಕ್ಕಳು ಮಾಡ್ತಾರೇ ಅಂತ ಹೇಳ್ತಾ ಇದ್ದೆ ಫ್ರೆಂಡ್ಸ್. ಈಗ ನಾರ್ಮಲಾಗಿ ರಂಗೋಲಿ ಬಿಡಿಸ್ತಾ ಇದ್ದೀನಿ. ಹಬ್ಬಗಳಲ್ಲಿ ಬಂದು ಕಲರ್ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾರ್ಮಲ್ ಟೈಮಲ್ಲಿ ಕಲರೆಲ್ಲ ಹಾಕೋಲ್ಲ ನಾನು. ರೆಡ್ ರಂಗೋಲಿ ಬರುತ್ತಲ್ಲ, ಅದನ್ನು ಈ ವೈಟ್ ರಂಗೋಲಿನ ಮಿಕ್ಸ್ ಮಾಡಿ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಾಂಬಿನೇಷನ್ನು. ನಾನು ಹಾಕ್ತಾ ಇರೋ ಪ್ಲೇಸ್ ಬಂದು ಅದು ರೆಡ್ ರಂಗೋಲಿ ಹಾಕಿದ್ರೆ ಕಾಣಿಸೋದಿಲ್ಲ ಅಂದ್ಬಿಟ್ಟೆ ವೈಟ್ ರಂಗೋಲಿಯಲ್ಲಿ ಮಾತ್ರ ಬಿಡಿಸ್ತಾ ಇದ್ದೀನಿ ಇವತ್ತು. ಇವತ್ತು ಈ ವಿಡಿಯೋದಲ್ಲಿ ಹಾಕಿರೋ ಎಲ್ಲ ಚಿಕ್ಕ ಚಿಕ್ಕ ಡಿಸೈನು ರಂಗೋಲಿಗಳು, ಬಾರ್ಡರ್ ರಂಗೋಲಿಗಳು ನಿಮಗೆ ಇಷ್ಟ ಆಯಿತಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೇ ರಂಗೋಲಿ ಬರೋಲ್ಲ ಅಂತ ಗೊತ್ತಿಲ್ವಲ್ಲ ಬಿಡಿಸೋಕ್ಕೆ ಅಂತ ಅಂದ್ಕೋಬೇಡಿ. ಪ್ರಾಕ್ಟೀಸ್ ಮಾಡಿದ್ರೆ ಯಾವುದು ಕೂಡ ತುಂಬ ಈಸಿನೇ. ಮನೇಲಿ ಒಂದು ಬುಕ್ ತಗೊಂಡು ಪೆನ್ಸಿಲ್ ತಗೊಂಡು ಪ್ರಾಕ್ಟೀಸ್ ಮಾಡಿ 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 ಆಮೇಲೆ ಬಂದ್ಬಿಡುತ್ತೆ, ಯಾರಾದರೂ ಬಿಡಿಸ್ಬೋದು. ಈ ಚಿಕ್ಕ ಚಿಕ್ಕ ರಂಗೋಲಿ ಎಲ್ಲ ಬಿಡಿಸಿ ನಿಮ್ಮನೆ ಕೂಡ ಅಲಂಕಾರವಾಗಿ ಕಾಣಿಸೋಂಗೆ, ಕೆಟ್ಟ ಶಕ್ತಿ ಎಲ್ಲ ಒಳಗಡೆ ಬರದೇ ಇದ್ದಂಗೆ ಈ ಥರ ರಂಗೋಲಿ ಬಿಡಿಸಿ ಮನೆಗೆ ಒಳ್ಳೆಯದಾಗೋಂಗೆ ನೀವು ಕೂಡ ಮಾಡ್ಕೋಬೋದು. ಇದ್ರ ಜೊತೆಗೆ ಈ ವಿಡಿಯೋನ ಕೂಡ ಎಂಡ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಟೇಕ್ ಕೇರ್ ಫ್ರೆಂಡ್ಸ್. ಬಾಯ್.